ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕಾರ್ಮಿಕ ಇಲಾಖೆ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸಚಿವ ಸಂಪುಟಕ್ಕೆ ಸಲ್ಲಿಸಿದೆ. ಆ ಒಂದು ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಹಾಗಿದ್ರೆ ಯಾವುದು ಆ ಪ್ರಸ್ತಾವನೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರಬಹುದು. ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂತ ಒಂದು ವಿಚಾರ. ನೋಡಿ, ಎಲ್ಲ ಕಾಲ ಬದಲಾಗ್ಬಿಟ್ಟಿದೆ. ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟ್ ಆಗಿ ದುಡಿದು ತಮ್ಮ ಕುಟುಂಬವನ್ನ ಸಾಕುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಆದ್ರೆ ಕೆಲವರ ವಾದ ಏನಪ್ಪಾ ಅಂದ್ರೆ ಗಂಡು ಹೆಣ್ಣು ಇಬ್ರು ಕೂಡ ಸರಿಸಮಾನರು ಅಂತ ಹೇಳಿ. ಹೌದು, ಕೆಲವು ವಿಚಾರಗಳಲ್ಲಿ ಮಾತ್ರ ಗಂಡು ಹೆಣ್ಣು ಸರಿಸಮಾನರು. ಆದ್ರೆ ಕೆಲವು ವಿಚಾರಗಳಲ್ಲಿ ಹೆಣ್ಮಕ್ಳು ಸ್ವಲ್ಪ ವೀಕ್ ಅಂತ ಹೇಳಿ ನಾವು ಒಪ್ಕೊಳ್ಬೇಕು. ಗಂಡು ಮಕ್ಕಳು ಕೂಡ ಅದನ್ನು ಒಪ್ಕೊಳ್ಬೇಕು. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೆಣ್ಮಕ್ಳು ಮಗು ಹೆರ್ತಾರೆ, ಅದು ಗಂಡು ಮಕ್ಕಳು ಹೆರೋಕ್ಕಾಗತ್ತಾ? ಆಗಲ್ಲ. ನಮ್ಮ ದೇಶದಲ್ಲಿ ಎಲ್ಲೋ ಒಂದೊಂದು ಕಡೆ ಗಂಡು ಮಕ್ಕಳು ಗರ್ಭಿಣಿ ಆಗಿರುವಂತಹ ವಿಚಾರಗಳನ್ನ ಸುದ್ದಿಗಳನ್ನ ಕೇಳಿದ್ದೀವಿ. ಬಟ್ ಅದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆರೋಗ್ಯ ಅಂತ ಬಂದಾಗ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಗಂಡು ಮಕ್ಕಳಿಗೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಜವಾಬ್ದಾರಿ ಅಂತ ಬಂದಾಗ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇದೆ. ಗಂಡು ಮಕ್ಕಳು ಕೇವಲ ಬೆಳಗ್ಗೆ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯಲ್ಲಿ ಹೆಂಡತಿ ಮಾಡಿಕೊಡೋ ಅಡಿಗೆಯನ್ನ ತಿಂದು ಆಫೀಸ್ಗೆ ಹೋಗಿ ತಿರ್ಗಾ ವಾಪಸ್ ಆಫೀಸಿಂದ ಮನೆಗೆ ಬಂದು ಮಲ್ಕೊಳ್ಳೋದಷ್ಟೇ ಕೆಲಸ ಆಗಿರುತ್ತೆ ಹೊರತು, ಆದ್ರೆ ಹೆಣ್ಮಕ್ಳಿಗೆ ಆ ರೀತಿ ಇರೋದಿಲ್ಲ. ಹೆಣ್ಮಕ್ಳು ದಿನಾ ಬೆಳಗ್ಗೆ ಎದ್ದೇಳ್ಬೇಕು, ಮನೆ ಎಲ್ಲಾ ಕೆಲಸಗಳನ್ನ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಅದ್ರ ಜೊತೆಗೆ ಗಂಡ ಮಕ್ಕಳನ್ನ ನೋಡ್ಕೊಳ್ಬೇಕು, ಪುನಃ ಆಫೀಸ್ಗೆ ಹೋಗ್ಬೇಕು, ಆಫೀಸಿಂದ ವಾಪಸ್ ಬಂದು ತಿರ್ಗಾ ಅಡುಗೆ ಮಾಡಬೇಕು, ಮಕ್ಕಳನ್ನ ಹೋಮ್ವರ್ಕ್ ಮಾಡಿಸ್ಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು. ಹೀಗೆ ಸಾಕಷ್ಟು ಜವಾಬ್ದಾರಿಗಳ ನಡುವೆ ಆಕೆ ಒತ್ತಡದಿಂದ ಬಳಲ್ತಿರ್ತಾಳೆ. ಹೆಣ್ಣು ಮಕ್ಕಳಿಗೆ ದೇವರು ಒಂದು ವರವನ್ನ ಕೊಟ್ಟಿದ್ದಾನೆ, ಅದು ಋತುಚಕ್ರ. ಪ್ರತಿ ತಿಂಗಳು ಆಕೆ ಋತುಮತಿಯಾದಂಥ ಸಂದರ್ಭಗಳಲ್ಲಿ, ಅಂದ್ರೆ ಆಕೆ ಪೀರಿಯಡ್ಸ್ ಆದ ಸಂದರ್ಭಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಆಕೆಯನ್ನ ಬಾಧಿಸುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಹೆಣ್ಮಕ್ಳು ಆಫೀಸಿಗೆ ಬಂದ್ಬಿಟ್ಟಿರ್ತಾರೆ, ಪೀರಿಯಡ್ಸ್ ಆಗಿರುತ್ತೆ, ಅಥವಾ ಎಲ್ಲೋ ಟ್ರಾವೆಲ್ನಲ್ಲಿರ್ತಾರೆ, ಬಸ್ನಲ್ಲಿರ್ತಾರೆ, ಪೀರಿಯಡ್ಸ್ ಆಗಿಬಿಟ್ಟಿರ್ತೀವಿ, ಅಥವಾ ಬೇರೆ ಇನ್ಯಾವುದೋ ಅರ್ಜೆಂಟ್ ಮೀಟಿಂಗ್ನಲ್ಲಿ ಕೂತಿರ್ತೀವಿ, ಸಿನಿಮಾ ಅಂತ ಬಂದಾಗ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತೀವಿ, ಅಲ್ಲಿ ಪೀರಿಯಡ್ಸ್ ಆಗುತ್ತೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಸಂದರ್ಭಗಳಲ್ಲಿ ಸಾಕಷ್ಟು ಸಿಂಪ್ಟಮ್ಗಳಿರುತ್ತೆ, ಸಾಕಷ್ಟು ನೋವಿರುತ್ತೆ, ಹೆಚ್ಚಾಗಿ ಕೋಪ ಇರುತ್ತೆ. ಇವೆಲ್ಲವೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಆಗುವಂಥ ಒಂದು ಬಿಹೇವಿಯರ್. ನೀವು ಗಮನಿಸಿರ್ತೀರಾ, ಹೆಣ್ಮಕ್ಳಿಗೆ ಪೀರಿಯಡ್ ಸ್ಟೇಟ್ ಹತ್ರ ಬಂದರೆ ಸಾಕು ಮನೆಯಲ್ಲಿ ಕಿರಿಕಿರಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತಾರೆ, ಎಲ್ಲರ ಮೇಲೂ ರೇಗಾಡ್ತಾರೆ. ಅದರ ಜೊತೆಗೆ ಅವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿರುತ್ತೆ. ಅದರ ಜೊತೆಗೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿರುತ್ತೆ. ಇನ್ನೂ ಕೆಲವರಿಗೆ ಚಳಿ ಜ್ವರ ಬರುವಂಥದ್ದು ಇದೆ, ವಾಮಿಟ್ ಆಗುತ್ತೆ, ಸುಸ್ತಾಗತ್ತೆ, ಹಾಗೆ ಹೆಚ್ಚಾಗಿ ಬ್ಲೀಡಿಂಗ್ ಅಂದರೆ ರಕ್ತಸ್ರಾವ ಕೂಡ ಆಗತ್ತೆ. ಇದು ನಮ್ಮ ಎಲ್ಲಾ ಗಂಡು ಮಕ್ಕಳಿಗೂ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಹೆಣ್ಮಕ್ಳು ಕೆಲಸ ಮಾಡಬೇಕು. ಇವತ್ತಿಗೂ ಎಷ್ಟೋ ಹಳ್ಳಿ ಮತ್ತೆ ಕೆಲವೊಂದು ಮನೆಗಳಲ್ಲಿ ಒಂದು ಸಂಪ್ರದಾಯ ಇದೆ, ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ಅವರನ್ನ 3 ದಿವಸ ರೂಮಲ್ಲೇ ಕೂಡ ಹಾಕ್ತಾರೆ, ಅಡುಗೆ ಮನೆಗೆ ಅವ್ರನ್ನ ಪ್ರವೇಶ ಮಾಡಲ್ಲ, ಅವ್ರನ್ನ ಒಂದು ರೀತಿ ಏನೋ ಅಸ್ಪೃಶ್ಯರ ರೀತಿ ಕಾಣುವಂಥ ಒಂದು ಸಂಪ್ರದಾಯಗಳು ಕೂಡ ಇರುವಂಥದ್ದು. ಎಷ್ಟೋ ಜನ ಅದನ್ನು ತಡ್ಕೊಳಕ್ಕಾಗದೆ ಆಫೀಸಿಗೆ ಹೋದರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ಕೂಡ ಇರುತ್ತೆ. ಆದರೆ ಇದೆಲ್ಲದಕ್ಕೂ ಒಂದು ಬ್ರೇಕ್ ಬೇಕಾಗಿದೆ. ಹೆಣ್ಮಕ್ಳು ಆಫೀಸಿಗೆ ಬಂದಾಗ ಪೀರಿಯಡ್ಸ್ ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಹೊಟ್ಟೆ ನೋವಿರುತ್ತೆ, ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಕಡೆ ನಾನು ಮನೆಗೆ ಹೋಗ್ತೀನಿ ರಜೆ ಕೊಡಿ ಅಂದರೆ ಎಷ್ಟೋ ಆಫೀಸ್ಗಳಲ್ಲಿ ದೇವ್ರಾಣೆ ರಜಾ ಕೊಡಲ್ಲ. ಮಾಡಿ, ಕೆಲಸ ಮಾಡಿ, ರೆಸ್ಟ್ ಮಾಡಿ, ಸ್ವಲ್ಪ ಕೆಲಸ ಮಾಡಿ ಅಂತೇಳಿ ಹೇಳ್ತಾರೆ ಹೊರತು, ಇಲ್ಲ ನೀವು ಅಕಸ್ಮಾತ್ ರಜಾ ತಗೊಂಡು ಮನೆಗೆ ಹೋದರೆ ಅವತ್ತಿನ ದಿನ ಸ್ಯಾಲ್ರಿ ಕಟ್ ಮಾಡ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನ ಅರಿತಂಥ ಕಾರ್ಮಿಕ ಇಲಾಖೆ ರಾಜ್ಯ ಸಚಿವ ಸಂಪುಟಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಅದು ಹೆಣ್ಣು ಮಕ್ಕಳ ಬೇಡಿಕೆಯ ಆಧಾರದ ಮೇಲೆ. ಹಾಗಿದ್ರೆ ಹೆಣ್ಮಕ್ಳು ಪೀರಿಯಡ್ಸ್ ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಎನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. ಹೆಣ್ಮಕ್ಳು ತುಂಬಾ ವರ್ಷಗಳಿಂದ ಈ ಥರದ ಒಂದು ಆದೇಶ ನಮಗೆ ಬೇಕು, ಈ ಥರದ ಒಂದು ನಿಯಮ ನಮಗೆ ಬೇಕು, ಈ ಥರದ ಒಂದು ರಿಲೀಫ್ ನಮಗೆ ಬೇಕು ಅಂಥೇಳಿ ನಾವು ಅನ್ಕೊಳ್ತಾ ಇದ್ವಿ, ಬಯಸ್ತಾ ಇದ್ವಿ. ಅದು ಈಗ ಈಡೇರುವಂಥ ಕಾಲ ಬಂದಿದೆ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ಅಸ್ತು ಅಂದುಬಿಟ್ಟಿದೆ. ಏನದು? ಋತುಚಕ್ರ ರಜೆ ನೀತಿ 2025. ಇದು ಜಾರಿಯಾದ್ರೆ ರಾಜ್ಯ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, MNC ಕಂಪನಿಗಳು, IT ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ
ತಿಂಗಳಲ್ಲಿ 1 ದಿನ ಸಂಬಳ ಸಹಿತ ಋತುಚಕ್ರ ರಜೆಯನ್ನ ನೀಡಲಾಗುತ್ತೆ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸಚಿವ ಸಂಪುಟ ಇದೀಗ ಅನುಮೋದನೆಯನ್ನ ಮಾಡಿದೆ. ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ನಿಜಕ್ಕೂ ನಮ್ಮೆಲ್ರಿಗೂ ಇದು ಗುಡ್ ನ್ಯೂಸ್. ಯಾಕಂದ್ರೆ ಈ ಹಿಂದೆ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದೀವಿ ಅಂತ ಹೇಳಿ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ನಮಗ್ ಬೇಕಲ್ವಾ ರಜೆ, ಬೇಕಲ್ವಾ ಸಂಸಾರ ನಿಭಾಯಿಸಬೇಕು ಒಂದ್ ಕಡೆ, ಮತ್ತೊಂದ್ ಕಡೆ ಕೆಲಸಕ್ಕೂ ಬರಬೇಕು. ದುಡಿಮೆಯೂ ಅನಿವಾರ್ಯ, ಸಂಸಾರವೂ ಅನಿವಾರ್ಯ. ಎಷ್ಟೋ ಸಂದರ್ಭಗಳಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕಾಗದೆ ಸಂಸಾರ ಬೇಕು ಅಂತ ಕೆಲಸ ಬಿಟ್ಟಿರೋರಿದ್ದಾರೆ, ಕೆಲಸವೇ ಇಂಪಾರ್ಟೆಂಟ್ ಅಂತ ಡೈವರ್ಸ್ ತಗೊಂಡಿರೋಂಥವ್ರು ಇದ್ದಾರೆ. ಇದೆಲ್ಲವೂ ಯಾಕಾಗತ್ತೆ? ಹೆಣ್ಣು ಮಕ್ಕಳಿಗೆ ಒತ್ತಡ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಕೆಲವೊಮ್ಮೆ ಗಂಡು ಮಕ್ಕಳು ಹೆಣ್ಮಕ್ಳ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳು ಕೂಡ ಉದ್ಭವ ಆಗತ್ತೆ. ಆದ್ರೆ ಅದೆಲ್ಲದರ ನಡುವೆ ಇದು ಒಂದು ಖುಷಿಯ ವಿಚಾರ. ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಋತುಚಕ್ರ ರಜೆ ನೀತಿ 2025 ಜಾರಿಗೆ ಬರ್ತಾ ಇದೆ. ಇದು ನಿಮ್ಮ ಗಮನದಲ್ಲಿರಲಿ. ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಮಹಿಳಾ ಉದ್ಯೋಗಿಗಳಿಗೆ ವರ್ಷದಲ್ಲಿ 12 ದಿನ ವೇತನ ಸಹಿತ ರಜೆ ಸಿಗಲಿದೆ. ಇನ್ ಕೇಸ್ ನೀವು ಆಫೀಸಿಗೆ ಬಂದಿದ್ದೀರಾ, ಪೀರಿಯಡ್ಸ್ ಆಗಿದೆ, ಇಮಿಡಿಯೇಟ್ ಆಗಿ ರಜಾ ಸ್ಯಾಂಕ್ಷನ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ಬೋದು. ಅಥವಾ ಆಫೀಸಿಗೆ ಹೊರಟಿದ್ದೀರಾ, ಏನೋ ಎಮರ್ಜೆನ್ಸಿ ಮೀಟಿಂಗ್ ಇದೆ, ನೀವು ಅಟೆಂಡ್ ಆಗಲೇಬೇಕು, ಪೀರಿಯಡ್ಸ್ ಆಯ್ತು, ನೀವು ರಜಾ ತಗೊಳ್ಳೋ ರೈಟ್ಸ್ ನಿಮಗಿದೆ. ಅದು ರಜೆ ತಗೊಂಡ್ಮೇಲೆ ನಿಮ್ಗೆ ಆ ದಿನದ ಸ್ಯಾಲ್ರಿಯನ್ನ ಕಟ್ ಮಾಡೋ ಹಂಗಿಲ್ಲ, ಸ್ಯಾಲ್ರಿ ಕೊಡಲೇಬೇಕು. ಸೊ ಇದು ರಾಜ್ಯ ಸರ್ಕಾರ ಹಾಕಿರುವಂಥ ಒಂದು ಕಂಡೀಷನ್. ಮಹಿಳಾ ಉದ್ಯೋಗಿಗಳಿಗೆ ವರ್ಷದಲ್ಲಿ 12 ದಿನ ನೀವು ವೇತನ ಸಹಿತ ರಜೆಯನ್ನ ಕೊಡಬೇಕು. ಆ ರಜೆ ಸಿಗತ್ತೆ, ಅದನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಹಕ್ಕು. ಕಾರ್ಮಿಕ ಇಲಾಖೆ ಸಲ್ಲಿಸಿದಂಥ ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ರಾಜ್ಯ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, MNC ಕಂಪನಿಗಳು, IT, ಖಾಸಗಿ ಯಾವುದೇ ಕಂಪನಿಗಳಲ್ಲಿ ನೀವು ಕೆಲಸ ಮಾಡಿ, ನಿಮಗೆ ತಿಂಗಳಿಗೆ 12 ದಿನಗಳ ಕಾಲ ರಜೆ ಕಡ್ಡಾಯ. ಇದು ಋತುಚಕ್ರ ರಜೆ ಅಂತ ಹೇಳಿ ನೀಡಲಾಗುತ್ತೆ. ಯಾವ ದಿನ ರಜೆ ಪಡ್ಕೊಳ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡೋದಲ್ಲ, ನಾವು ಡಿಸೈಡ್ ಮಾಡ್ತೀವಿ. ಅಂದ್ರೆ ಹೆಣ್ಮಕ್ಳು ತೀರ್ಮಾನ ಮಾಡಬಹುದು. ಆ ರೈಟ್ಸ್ ಅನ್ನ ನಮಗ್ ಕೊಟ್ಟಿದೆ. ಯಾಕಂದ್ರೆ ಗೊತ್ತು ನಮ್ಮ ಪೀರಿಯಡ್ಸ್ ಯಾವಾಗ ಆಗತ್ತೆ, ಡೇಟಿಗೆ ತಕ್ಕನಂಗೆ ಆಗ್ತೀವಾ? ಇಲ್ಲ, ಡೇಟ್ ಹಿಂದೆಯೂ ಆಗ್ಬೋದು, ಮುಂದೆಯೂ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ನಾವು ಯಾವತ್ತು ಋತುಚಕ್ರ ಅಂದ್ರೆ ಯಾವತ್ತು ಪೀರಿಯಡ್ಸ್ ಆಗ್ತೀವೋ ಆವತ್ತಿನ ದಿನ ನಾವು ರಜೆಯನ್ನ ಪಡಿಬಹುದು. ರಜೆ ಕೊಡಕ್ಕಾಗಲ್ಲ ಅಂತ ಹೇಳುವಂಥ ರೈಟ್ಸ್ ಯಾರಿಗೂ ಇಲ್ಲ. ಹಂಗೂ ಒಂದ್ ವೇಳೆ ನೀವು ಪೀರಿಯಡ್ಸ್ ಆದ್ರೂ ಆಫೀಸಿಗೆ ಬನ್ನಿ ಅಂತಂದ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ ಆಗತ್ತೆ. ನೀವು ಆ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರೆ ನೀವು ಅಂಥವ್ರ ಮೇಲೆ ಕ್ರಮ ಕೂಡ ತೆಗೆದುಕೊಳ್ಬಹುದು, ಕಂಪ್ಲೇಂಟ್ ಕೂಡ ಕೊಡಬಹುದು. ಯಾಕಂದ್ರೆ ಇದು ಒಂದು ಕಾನೂನಾಗಿ ಬರ್ತಾ ಇದೆ, ಒಂದು ಆದೇಶವಾಗಿ ಬರ್ತಾ ಇರೋದ್ರಿಂದ. ಸೊ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಸಚಿವ ಸಂಪುಟದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಡಿಸ್ಕಸ್ ಆಗಿದೆ. ಸಂತೋಷ್ ಲಾಡ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಹೆಣ್ಣು ಮಕ್ಕಳಿಗೆ ಋತುಚಕ್ರ ರಜೆ ಕೊಡೋಕೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ನೀಡಲಾಗಿದೆ ಎನ್ನುವಂಥ ವಿಚಾರವನ್ನ ಶೇರ್ ಮಾಡಿದ್ದಾರೆ. ವರ್ಷದಲ್ಲಿ 12 ದಿನ ರಜೆ ಸಂಬಳ ಸಹಿತ ಕೊಡಲಾಗುತ್ತೆ. ತಿಂಗಳಲ್ಲಿ ಋತುಚಕ್ರವಾದಾಗ 1 ದಿನ ರಜೆಯನ್ನು ತೆಗೆದುಕೊಳ್ಳಬಹುದು. ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿ ಅನೇಕ ಚರ್ಚೆಗಳಿಗಾಗಲೇ ಆಗೋಗ್ಬಿಟ್ಟಿದೆ. ಯಾವತ್ತು ರಜೆ ಬೇಕು ಅಂತ ಹೇಳಿ ಹೆಣ್ಮಕ್ಳು ತೀರ್ಮಾನ ಮಾಡ್ಕೊಳ್ಬೇಕು. ಹೆಣ್ಣು ಮಕ್ಕಳ ಪರ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನ ಕಾಯ್ದೆ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಆದಷ್ಟು ಬೇಗ ನಾವು ಕಾಯ್ದೆಯನ್ನು ಜಾರಿಗೆ ಮಾಡ್ತೀವಿ. ಈಗ ಅನುಮೋದನೆ ಸಿಕ್ಕಿದೆ, ಪ್ರಸ್ತಾವನೆ ಸಲ್ಲಿಸಿ ಆಗಿದೆ, ಅದಕ್ಕೆ ಕ್ಯಾಬಿನೆಟ್ ಅಸ್ತು ಅಂದಾಗಿದೆ ಅಂದಮೇಲೆ ಕಾಯ್ದೆ ಅನುಷ್ಠಾನಕ್ಕೆ ಬಂದಂಗೆ ಲೆಕ್ಕ. ಸೊ ಹಾಗಾಗಿ ಬಿಹಾರ, ಕೇರಳ, ಒಡಿಶಾ, ಸಿಕ್ಕಿಂ ಈ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಋತುಚಕ್ರದ ರಜೆಯನ್ನು ನೀಡಲಾಗ್ತಾ ಇದೆ. 1992ರಲ್ಲಿ ಬಿಹಾರ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ನೀತಿಯನ್ನು ಜಾರಿ ಮಾಡಿತ್ತು. ನೋಡಿ, ಬೇರೆ ಎಲ್ಲಾ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ತುಂಬಾ ಹಿಂದೆ ಇದ್ದೀವಿ ಅನ್ಸುತ್ತೆ. ಹೇಳ್ಕೊಳ್ಳಕ್ ಮಾತ್ರ ಹಿಂದೂ ರಾಷ್ಟ್ರ ಭಾರತ ಅಂತಂದ್ರೆ ಸಂಪ್ರದಾಯಬದ್ಧವಾದಂತಹ ರಾಷ್ಟ್ರ, ಹೆಣ್ಮಕ್ಳಿಗೆ ಗೌರವ ಕೊಡುವಂತಹ ರಾಷ್ಟ್ರ, ಹೆಣ್ಣು ಅಂದ್ರೆ ಗೌರವದಿಂದ ಕಾಣುವಂಥ ರಾಷ್ಟ್ರ. ಆದ್ರೆ ನಮಗೆ ಎಲ್ಲಿದೆ ರೀ ರಜಾ? ಪೀರಿಯಡ್ಸ್ ಬಂತು ಅಂತಂದ್ರೆ ನಾವು ಅನುಭವಿಸುವಂಥ ನರಕ ಯಾತನೆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಆ ದಿನ ನಮ್ಮ ಮನೇಲಿದ್ದು ಆರಾಮಾಗಿ ರೆಸ್ಟ್ ಮಾಡಿದ್ರೆ ಸಾಕು ಅಂತೇಳಿ ಡಾಕ್ಟರ್ ಕೂಡ ಹೇಳ್ತಾರೆ. ಪೀರಿಯಡ್ಸ್ ಆದರೆ ಎಷ್ಟೋ ಜನ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಕೆಲಸ ಮಾಡೋ ಶಕ್ತಿ ಇರಲ್ಲ, ನಿತ್ರಾಣವಾಗಿಬಿಟ್ಟಿರ್ತೀವಿ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ನಮ್ಮ ಪುಣ್ಯ ರಾಜ್ಯ ಸರ್ಕಾರ ಈಗಲಾದರೂ ಹೆಣ್ಮಕ್ಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಜೆ ಕೊಟ್ಟಿದೆಯಲ್ಲ, ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆ ಒಂದು ನಿಯಮವನ್ನು ಎಲ್ಲ ಕಚೇರಿಗಳವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. ನಿಜಕ್ಕೂ ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? ನಿಮ್ಮನೆಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ತಾಯಿ ಹೆಣ್ಣಾಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಹೆಂಡತಿ ಎಲ್ಲರೂ ಹೆಣ್ಣಾಗಿರ್ಬೋದು, ಎಲ್ಲರೂ ಅನುಭವಿಸಿರ್ತಾರೆ, ಕಣ್ಣಾರೆ ನೋಡಿರ್ತೀರಾ.
ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಪೀರಿಯಡ್ ಆದಾಗ ಆಫೀಸಿಗೆ ಹೋಗಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ನೀವು ನೋಡಿರ್ತೀರಾ. ಅಂದಮೇಲೆ ನೀವು ಆಫೀಸ್ನಲ್ಲಿ ಬಂದಾಗ ನೀವು ಹೆಣ್ಮಕ್ಳು ನೀವಾಗೇ ಖುದ್ದು ನಿಮ್ಗೆ ಹುಷಾರಿಲ್ಲ ಅಂದರೆ ಮನೆಗೆ ಹೋಗ್ತಾ ಇರಿ ಅಂಥೇಳಿ ಕಳಿಸೋದಿದೆಯಲ್ಲ, ಅದು ದೊಡ್ಡ ಮಾನವೀಯತೆಯನ್ನು ಎತ್ತಿ ತೋರಿಸುತ್ತೆ. ಅಂಥ ಮಾನವೀಯತೆಯನ್ನು ನೀವು ತೋರಿಸೋದ್ರ ಮುಖಾಂತರ ಒಂದು ಕಡೆ ಹೆಣ್ಮಕ್ಳಿಗೆ ರಜೆ ಕೊಡಿ, ಮತ್ತೊಂದು ಕಡೆ ಸರ್ಕಾರದ ಆದೇಶವನ್ನು ಪಾಲಿಸಿ, ಮತ್ತು ಒಂದು ಕಡೆ ನೀವು ಕೂಡ ಮನುಷ್ಯರು ಅನ್ನೋದನ್ನು ಪ್ರೂವ್ ಮಾಡಿಕೊಳ್ಳಿ.